ಎಲ್ರಿಗೂ ನಮಸ್ಕಾರ. ಈಗ ನೀವು ಮೊದಲನೇ ವಿಡಿಯೋದಲ್ಲಿ ಅಶ್ವಿನಿ ನಕ್ಷತ್ರ ಬಗ್ಗೆ ತಿಳಿದುಕೊಂಡ್ರಿ. ಈಗ ನಾವು ಭರಣಿ ನಕ್ಷತ್ರ ಬಗ್ಗೆ ಮಾತಾಡೋಣ. ಭರಣಿ ನಕ್ಷತ್ರ ಇದರ ಮೂಲ ಪರಿಚಯ ಏನಪ್ಪಾ ಅಂತಂದ್ರೆ, ಇದರ ರಾಶಿ ವ್ಯಾಪ್ತಿ ಬಂದ್ಬಿಟ್ಟು ಮೇಷ ರಾಶಿಯಲ್ಲಿ 13 ಡಿಗ್ರಿ 20 ನಿಮಿಷದಿಂದ 26 ಡಿಗ್ರಿ 40 ನಿಮಿಷದವರೆಗೆ ಇರುತ್ತದೆ. ಆಡಳಿತ ಗ್ರಹ ಅಂದ್ರೆ ಇದರ ಗುರು ಶುಕ್ರ ಗ್ರಹ ಆಗಿರುತ್ತದೆ, ಅಂದ್ರೆ ವೀನಸ್ ಅಂತಾರೆ. ಇದರ ಚಿಹ್ನೆ ಯೋನಿ ಬಂದ್ಬಿಟ್ಟು ಸ್ತ್ರೀ ಜನನಾಂಗ. ಆದಿದೇವತೆ ಯಮ, ಮರಣ ಮತ್ತು ಪರಿವರ್ತನೆಯ ದೇವರು. ಇದರ ಸ್ವಭಾವ ಹೆಂಗಿರುತ್ತಪ್ಪ ಅಂತಂದ್ರೆ ಉಗ್ರ, ಶಕ್ತಿಯುತ ಹಾಗೂ ಪರಿವರ್ತನಾತ್ಮಕವಾಗಿರುತ್ತದೆ. ಇದರ ತತ್ವ ಭೂಮಿ ತತ್ವ ಆಗುತ್ತದೆ. ಅದೇ ಅಶ್ವಿನಿ ನಕ್ಷತ್ರದ ಅಗ್ನಿ ತತ್ವವಾಗಿತ್ತು, ಇದು ಭೂಮಿ ತತ್ವ ಆಗುತ್ತದೆ. ಭೂಮಿ ತತ್ವ ಅಂದ್ರೆ ಏನಪ್ಪಾ ಅಂದ್ರೆ ಎಷ್ಟೇ ಕಷ್ಟಗಳು ಬಂದರೂ ಸಹ ಅವುಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಇರುವಂತ ತತ್ವ. ಇದರ ಶಕ್ತಿ ಅಪಭರಣಿ ಶಕ್ತಿ. ಅಪಭರಣಿ ಅಂದ್ರೆ ಹೊತ್ತುಕೊಂಡು ಹೋಗುವ ಹಾಗೂ ನಿವಾರಣೆ ಮಾಡುವ ಶಕ್ತಿ. ಪ್ರಮುಖ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಜನನ, ಪರಿವರ್ತನೆ, ಸಹಿಷ್ಣುತೆ ಮತ್ತು ಜವಾಬ್ದಾರಿತನವನ್ನು ಸೂಚಿಸುವ ನಕ್ಷತ್ರ. ಬಲವಾದ ಇಚ್ಛಾಶಕ್ತಿ ಹೊಂದಿದ್ದು ಕಠಿಣ ಪರಿಸ್ಥಿತಿಗಳಲ್ಲಿಯೂ ಧೈರ್ಯದಿಂದ ಮುಂದುವರಿಯುವ ಸಾಮರ್ಥ್ಯ ಹೊಂದಿರುತ್ತಾರೆ. ಧೈರ್ಯಶಾಲಿ, ತೀವ್ರ ಸ್ವಭಾವದವರಾಗಿದ್ದು ಕೆಲವೊಮ್ಮೆ ಆವೇಗಭರಿತ ಅಥವಾ ಉಗ್ರ ಪ್ರವೃತ್ತಿಯನ್ನು ತೋರಬಹುದು. ಭರಣಿ ನಕ್ಷತ್ರ ಮತ್ತು ಷೇರು ಮಾರುಕಟ್ಟೆ ಮೇಲಿನ ಪ್ರಭಾವ ಹೇಗಿರುತ್ತದಪ್ಪ ಅಂದರೆ, ಭರಣಿ ನಕ್ಷತ್ರವು ತೀವ್ರತೆ, ಪರಿವರ್ತನೆ ಮತ್ತು ಹೆಚ್ಚಿನ ಅಪಾಯದ ಶಕ್ತಿಯನ್ನು ಹೊಂದಿರುವುದರಿಂದ ಷೇರು ಮಾರುಕಟ್ಟೆ ಚಲನವಲನಗಳ ಮೇಲೆ ಗಮನಾರ್ಹ ಪ್ರಭಾವ ಬೀರುತ್ತದೆ. ಭರಣಿ ನಕ್ಷತ್ರಕ್ಕೆ ಅನುಕೂಲಕರವಾದ ಕ್ಷೇತ್ರಗಳು ಯಾವಪ್ಪ ಅಂತಂದ್ರೆ ಮನರಂಜನೆ ಮತ್ತು ಮಾಧ್ಯಮ ಕ್ಷೇತ್ರ, ಸೌಂದರ್ಯವರ್ಧಕ ಮತ್ತು ಐಷಾರಾಮಿ ವಸ್ತುಗಳು, ಕೃಷಿ ಮತ್ತು ಫಲವತ್ತತೆ, ವಿಮೆ ಮತ್ತು ಅಪಾಯ ನಿರ್ವಹಣೆ, ಅದೇ ರೀತಿ ಹೆಚ್ಚಿನ ಚಂಚಲತೆ ಮತ್ತು ಮಾರುಕಟ್ಟೆಗಳು ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಆಗಲಿ ಅಥವಾ ಆಪ್ಷನ್ಸ್ ಟ್ರೇಡಿಂಗ್ ಆಗಲಿ ಅವೆಲ್ಲ ಸಂಬಂಧ ಇರ್ತದೆ. ಈಗ ಮನೋರಂಜನೆ ಮತ್ತು ಮಾಧ್ಯಮ ಸಂಬಂಧ ಸ್ಟಾಕ್ಗಳು ಯಾವಪ್ಪ ಅಂತಂದ್ರೆ, ಈಗ ನೀವು ಸನ್ ಟಿವಿ ನೋಡಿರ್ಬೋದು, PVR, ಐನಾಕ್ಸ್, ಅದೇ ರೀತಿ TV18 ಬ್ರಾಡ್ಕಾಸ್ಟ್, ಇವೆಲ್ಲ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಸ್ಟಾಕ್ಗಳು ಮತ್ತು ಕ್ಷೇತ್ರಗಳಾಗಿರ್ತಾವೆ. ಅದೇ ರೀತಿ ಸೌಂದರ್ಯವರ್ಧಕ ಮತ್ತು ಐಷಾರಾಮಿ ವಸ್ತುಗಳು ಯಾವಪ್ಪ ಅಂತಂದ್ರೆ ಈ ಇಮಾಮಿ ಆಗಲಿ, ಮಮಾ ಅರ್ತ್ ಆಗಲಿ, ಅಥವಾ ಈಗ ಲಕ್ಸರಿ ಐಟಮ್ ಅಲ್ಲಿ ಟೈಟನ್ ಮತ್ತು ಕಲ್ಯಾಣ್ ಜ್ಯುವೆಲ್ಲರು ಬರುತ್ತೆ. ಅದು ಸಹ ಗೋಲ್ಡ್ ರಿಲೇಟೆಡ್ ಸ್ಟಾಕ್ಗಳಲ್ಲೂ ಬರುತ್ತೆ. ಆದ್ದರಿಂದ ನೀವು ಚೂಸ್ ಮಾಡುವಾಗ ಅಥವಾ ಈ ಯಾವ ಸ್ಟಾಕ್ಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಾಗ ಎರಡೂ ಲಕ್ಷಣಗಳನ್ನು ನೋಡಬೇಕಾಗುತ್ತದೆ. ಓಕೆ, ಅದೇ ರೀತಿ ಕೃಷಿ ಮತ್ತು ಫಲವತ್ತತೆಗೆ ಬೇಯರ್ ಕ್ರಾಪ್ ಸೆನ್ಸ್ ಆಗಲಿ, ಕೋರಮಂಡಲ್ ಆಗಲಿ, UPL ಆಗಲಿ, ಧನುಕಾ ಅಗ್ರಿಟೆಕ್ ಆಗಲಿ, ಚಂಬಲ್ ಫರ್ಟಿಲೈಸರ್ ಆಗಲಿ, ಇವೆಲ್ಲ ಸಂಬಂಧ ಇರುತ್ತೆ. ವಿಮೆ ಮತ್ತು ಅಪಾಯ ನಿರ್ವಹಣೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ನೀವು LIC ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, HDFC ಲೈಫ್ ಇನ್ಶೂರೆನ್ಸ್, ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್, ಇವೆಲ್ಲ ಕಂಪನಿಗಳು, ಆದಿತ್ಯ ಬಿರ್ಲಾ ಲೈಫ್ ಇನ್ಶೂರೆನ್ಸ್ ಕಂಪನಿಗಳನ್ನು ನೀವು ನೋಡಬೇಕಾಗುತ್ತದೆ. ಭರಣಿ ನಕ್ಷತ್ರ ಸಂಚಾರದ ಸಮಯದಲ್ಲಿ ಮಾರುಕಟ್ಟೆ ವರ್ತನೆ ಹೇಗಿರುತ್ತಪ್ಪ ಅಂತಂದ್ರೆ ಹೆಚ್ಚಿನ ಚಂಚಲತೆಯಿಂದ ತುಂಬಾ ಒಲೆಟೈಲ್ ಇರುತ್ತೆ. ಭರಣಿ ನಕ್ಷತ್ರ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ತೀವ್ರ ಏರಿಳಿತಗಳು ಕಂಡುಬರಬಹುದು. ವಿಶೇಷವಾಗಿ ಊಹಾತ್ಮಕ ಹಾಗೂ ಗ್ರಾಹಕ ಆಧಾರಿತ ಕ್ಷೇತ್ರಗಳಲ್ಲಿ ಹೆಚ್ಚಿನ ಚಲನೆ ಕಂಡುಬರುವ ಸಾಧ್ಯತೆ ಇದೆ. ಟ್ರೆಂಡ್ ರಿವರ್ಸಲ್ ಆಗೋ ಚಾನ್ಸಸ್ ಸಹ ತುಂಬಾ ಇರುತ್ತದೆ. ಈ ನಕ್ಷತ್ರವು ಪರಿವರ್ತನೆಯ ಸಂಕೇತವಾಗಿರುವುದರಿಂದ ಪ್ರಮುಖ ಟ್ರೆಂಡ್ ಬದಲಾವಣೆಗಳು ಅಥವಾ ಮಹತ್ವದ ಸುದ್ದಿಗಳ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಿರುವುಗಳು ಕಾಣಿಸಿಕೊಳ್ಳಬಹುದು. ಟ್ರೆಂಡ್ ರಿವರ್ಸಲ್ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಸಲ ಮಾರುಕಟ್ಟೆ ಕೆಳಗಡೆ ಬಂದಿರುತ್ತೆ, ಅಲ್ಲಿಂದ ಮೇಲೆ ಹೋಗೋ ಚಾನ್ಸ್ ಇರುತ್ತೆ, ಮೇಲೆ ಹೋಗಿರುತ್ತೆ, ಅಲ್ಲಿಂದ ಕೆಳಗಡೆ ಬರೋ ಚಾನ್ಸ್ ಇರುತ್ತೆ. ಇದಕ್ಕೆ ಟ್ರೆಂಡ್ ರಿವರ್ಸಲ್ ಅಂತಾರೆ. ಭರಣಿ ನಕ್ಷತ್ರದಲ್ಲಿ ಚಂದ್ರಗ್ರಹ ಅಥವಾ ತನ್ನದೇ ಆದ ಗುರುವಾದ, ತನ್ನದೇ ಅಧಿದೇವತೆಯಾದ ಶುಕ್ರ ಅಥವಾ ಭರಣಿ ನಕ್ಷತ್ರಕ್ಕೆ ಬಂದಾಗ ಅದರಲ್ಲಿ ಆಗುವ ಚಲನೆಗಳು ಇವೆಲ್ಲ ಸ್ಟಾಕ್ಗಳ ಮೇಲೆ ಪರಿಣಾಮ ಬೀರುತ್ತದೆ. ಹೊಸ ಹೂಡಿಕೆಗೆ ಇದು ಉತ್ತಮವಾದ ಅನುಕೂಲಕರವಾದ ಸಮಯವಾಗಿರುವುದಿಲ್ಲ. ಆದ್ದರಿಂದ ಹೊಸ ಹೂಡಿಕೆ ಮಾಡುವುದಕ್ಕಿಂತ ಇರುವ ಹೂಡಿಕೆಗಳನ್ನು ನಿರ್ವಹಿಸುವುದು, ಲಾಭವನ್ನು ಕಾಯ್ದಿರಿಸುವುದು ಅಥವಾ ಸೂಕ್ತ ಸಮಯದಲ್ಲಿ ನಿರ್ಗಮಿಸುವುದು ಹೆಚ್ಚು ಉತ್ತಮ. ಟ್ರೇಡಿಂಗ್ ಸಲಹೆಗಳು ಏನಪ್ಪಾ ಅಂತಂದ್ರೆ ಅತಿಯಾದ ಲಿವರೇಜ್ ಅನ್ನ ನೀವು ಮಾಡಬಾರದು. ಭರಣಿ ನಕ್ಷತ್ರವು ಭಾವನಾತ್ಮಕ ಅಥವಾ ಅತಿಯಾದ ಅಪಾಯ ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ಹೆಚ್ಚಿಸಬಹುದು. ಲಾಭ ಕಾಯ್ದಿರಿಸುವುದು ಅಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡುವುದಾಗಲಿ ಅಥವಾ ಹೆಜ್ಜಿಂಗ್ ಮಾಡಲು ಸಮಯವನ್ನು ಬಳಸಲಿಕ್ಕೆ ಈ ಸಮಯದಲ್ಲಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಗ್ರಾಹಕ ವಿವೇಚನೆ ಅಂದ್ರೆ ಕನ್ಸ್ಯೂಮರ್ ಡಿಸ್ಕ್ರಿಮಿನೇಷರಿ ಅಥವಾ ಐಷಾರಾಮಿ ಹಾಗೂ ಮನೋರಂಜನೆ ಕ್ಷೇತ್ರಗಳ ಷೇರುಗಳಲ್ಲಿ ಬಲವಾದ ಮೊಮೆಂಟಮ್ ಕಂಡು ಬಂದರೆ ಅವಕಾಶಗಳನ್ನು ಪರಿಶೀಲಿಸಬಹುದು. ಒಂದ್ ವೇಳೆ ನೀವು ಕನ್ಸ್ಯೂಮರ್ ಡಿಸ್ಕ್ರಿಮಿನೇಷನ್ ಯಾವ್ದಾದ್ರು ಸ್ಟಾಕ್ಗಳಲ್ಲಿ ಒಂದು ಮೊಮೆಂಟಮ್ ಬಂತಪ್ಪ ಅಂದ್ರೆ ಒಳ್ಳೆ ಟ್ರೇಡ್ ಮಾಡಬಹುದು ಅಂತ ಇದರ ಅರ್ಥ. ಓಕೆ, ಸಾರಾಂಶ ಏನಪ್ಪಾ ಅಂತಂದ್ರೆ ಈ ಭರಣಿ ನಕ್ಷತ್ರದ ಬಗ್ಗೆ ತಿಳ್ಕೊಂಡ್ವಿ. ಅದರ ಸಾರಾಂಶ ಅಂದ್ರೆ ಭರಣಿ ನಕ್ಷತ್ರ ಅದರ ಮೇನ್ ಸಮರಿ. ಭರಣಿ ನಕ್ಷತ್ರವು ಷೇರು ಮಾರುಕಟ್ಟೆಯಲ್ಲಿ ತೀವ್ರತೆ, ಪರಿವರ್ತನೆ ಮತ್ತು ನಿರ್ಣಾಯಕ ಕ್ಷಣಗಳನ್ನು ಉಂಟು ಮಾಡುವ ಶಕ್ತಿಯನ್ನು ಹೊಂದಿದೆ.
ಶುಕ್ರ ಮತ್ತು ಯಮ ಸಂಯೋಜಿತ ಪ್ರಭಾವದಿಂದ ಇದು ಸೌಂದರ್ಯ ಮತ್ತು ಪರಿವರ್ತನೆ, ಸೃಷ್ಟಿ ಮತ್ತು ಅಂತ್ಯ ಎಂಬ ಎರಡು ವಿರುದ್ಧ ಶಕ್ತಿಗಳನ್ನು ಪ್ರತಿಬಿಂಬಿಸುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಈ ನಕ್ಷತ್ರವು ಐಷಾರಾಮಿ ವಸ್ತುಗಳು, ಮನರಂಜನೆ, ಸೌಂದರ್ಯ ಉತ್ಪನ್ನಗಳು, ವಿಮೆ ಮತ್ತು ಹೆಚ್ಚಿನ ಸಂಚಲಿತ ಹೂಡಿಕೆ ಸಾಧನೆಗಳು ಅಂದರೆ ಬಿಟ್ಕಾಯಿನ್ ಆಗಲಿ, ಕ್ರಿಪ್ಟೋ ಕರೆನ್ಸೀಸ್ ಆಗಲಿ, ಗೋಲ್ಡ್, ಸಿಲ್ವರ್ ಆಗಲಿ ಇಂಥವುದರಲ್ಲಿ ಪ್ರಮುಖ ಟ್ರೆಂಡ್ ಬದಲಾವಣೆಗಳೊಂದಿಗೆ ಹೆಚ್ಚು ಸಂಬಂಧ ಹೊಂದಿದೆ. ಇದೇ ರೀತಿ ನಾವು ಮುಂದಿನ ನಕ್ಷತ್ರವಾದ ಕೃತಿಕಾ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ವಿರಾಮವನ್ನು ತೆಗೆದುಕೊಳ್ಳೋಣ. ನೀವು ಸಹ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇವೆಲ್ಲ ಕ್ಷೇತ್ರಗಳಲ್ಲಿ ಯಾವ್ಯಾವಾಗಿ ಶುಕ್ರ ಮತ್ತು ಚಂದ್ರ ಈ ಭರಣಿ ನಕ್ಷತ್ರದಲ್ಲಿ ಗೋಚರವಾಗಿರುತ್ತದೆ, ಆ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಬದಲಾವಣೆ ಕಂಡು ಬಂದಿದೆ ಎನ್ನುವುದನ್ನು ಕಳೆದ 10 ವರ್ಷಗಳಲ್ಲಿ ಹೋಗಿ ನೀವು ಚೆಕ್ ಮಾಡಿ ಟೆಸ್ಟ್ ಮಾಡಬಹುದು. ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ, ನೀವು ದೃಕ್ ಪಂಚಾಂಗಿಗೆ ಲಾಗಿನ್ ಮಾಡಿ ಅಲ್ಲಿ ಚಂದ್ರ ಗೋಚರ ಅಥವಾ ಶುಕ್ರ ಗೋಚರ ನಕ್ಷತ್ರವನ್ನು ಹುಡುಕಿ ಯಾವ ಡೇಟಲ್ಲಿ, ಯಾವ ತಿಂಗಳಲ್ಲಿ ಇದು ಮೊಮೆಂಟಮ್ ಬಂದಿದೆ, ಯಾವ ತಾರೀಕಿನಲ್ಲಿ ಇದು ನಿಮಗೆ ಡೇಟ್ ಸಿಕ್ಕಿದೆ, ಆ ಡೇಟ್ ಪ್ರಕಾರ ಈ ಸ್ಟಾಕ್ಗಳಲ್ಲಿ ಯಾವ್ಯಾವ ಚೇಂಜ್ ಬಂದಿದೆ ಅನ್ನೋದು ನೀವು ಒಂದು ನೋಟ್ ಮಾಡಿ ಒಂದು ಎಕ್ಸೆಲ್ ಶೀಟ್ ಅನ್ನು ಪ್ರಿಪೇರ್ ಮಾಡಿ. ಇದು ನಿಮ್ಮ ಹೋಮ್ವರ್ಕ್ ಆಗಿರ್ತದೆ. ಇದನ್ನು ಮಾಡೋದ್ರಿಂದ ನಿಮಗೆ ಈ ರೀತಿ ಬದಲಾವಣೆ ಆದಾಗ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರೆಂಡ್ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಟ್ಲೀಸ್ಟ್ ನಿಮಗೆ 60-70% ಸಕ್ಸಸ್ ಬಂತಪ್ಪ ಅಂತಂದ್ರೆ ಮುಂದಿನ ಸಮಯದಲ್ಲಿ ನೀವು ಇವುಗಳನ್ನು ನೋಡಿಕೊಂಡು ನಿಮ್ಮ ಟ್ರೇಡಿಂಗಿಗೆ ಇದನ್ನು ಅಳವಡಿಸಿಕೊಳ್ಳಬಹುದು. ದಯವಿಟ್ಟು ಒಂದು ವಿಷಯವನ್ನು ನೋಟ್ ಮಾಡಿಕೊಳ್ಳಿ, ಇದು ಯಾರಿಗೂ ಟ್ರೇಡಿಂಗ್ ಮಾಡಲು ಅಡ್ವೈಸ್ ಇರುವುದಿಲ್ಲ. ಇದು ಕೇವಲ ಒಂದು ಎಜುಕೇಶನ್ ವಿಡಿಯೋ ಆಗಿರೋದ್ರಿಂದ ಇದನ್ನು ಎಜುಕೇಶನ್ ತರ ತೆಗೆದುಕೊಂಡು ನೀವು ಇದರ ಬಗ್ಗೆ ಹೆಚ್ಚಿನ ಕಲಿಕೆ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸ್ನ ಕನ್ಸಲ್ಟ್ ಮಾಡಿ ನೀವು ಇನ್ವೆಸ್ಟ್ ಮತ್ತು ಟ್ರೇಡಿಂಗ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತದೆ. ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ನಮ್ಮ ಚಾನಲ್ ಮತ್ತು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ತುಂಬಾ ಧನ್ಯವಾದಗಳು.